Namaste. Subject Basic Electronics Engineering. Module Digital Electronics Fundamentals. Article number 7.7 Logic Gates. Question: write the logic symbol, expression and truth table for the following logic gates. ಅಂದರೆ ಫಸ್ಟ್ ಲಾಜಿಕ್ ಸಿಂಬಲ್ ಬರಿಬೇಕು, ಅದರನ್ನ ಎಕ್ಸ್ಪ್ರೆಷನ್ ಬರಿಬೇಕು ಮತ್ತು ಟ್ರೂತ್ ಟೇಬಲ್ ಬರಿಬೇಕಾಗತ್ತೆ. ಸೊ ಇಲ್ಲಿ ಲಾಜಿಕ್ ಗೇಟ್ಸ್ ಕೊಟ್ಟಿದ್ದಾರಲ್ಲ ಅಷ್ಟದ್ದು. ಫಸ್ಟ್ ಎಕ್ಸಾರ್ ಗೇಟ್, ಸೆಕೆಂಡ್ ನಾರ್ ಗೇಟ್, ನೆಕ್ಸ್ಟ್ ಸೆಕೆಂಡಲ್ಲಿ ಫಸ್ಟ್ ಒನ್ ನ್ಯಾಂಡ್ ಗೇಟ್, ಸೊ ಸೆಕೆಂಡಲ್ಲಿ ಎಕ್ಸ್ ನಾರ್ ಗೇಟ್, ಥರ್ಡ್ ಫಸ್ಟ್ ಒನ್ ನ್ಯಾಂಡ್, ಥರ್ಡ್ ಸೆಕೆಂಡಲ್ಲಿ ನಾರ್, ಥರ್ಡಲ್ಲಿ ಎಕ್ಸಾರ್ ಗೇಟ್. ಇಷ್ಟು ಬರಿಬೇಕು. ಓಕೆ, ನೆಕ್ಸ್ಟ್ explain the construction of an OR gate using diodes. So VTU question paper Jan 2015 4 marks questions. Write the symbol, truth table and final expression for NAND and XOR gate for 2 IPs. VTU question paper July 2016 4 marks question. Explain the OR and AND operation using diodes. So OR ಮತ್ತು AND ಆಪರೇಷನ್ನಲ್ಲಿ ಯೂಸಿಂಗ್ ಡಯೋಡ್ಸ್ ಯೂಸ್ ಮಾಡಿಕೊಂಡು ಅದರದ್ದು ಆಪರೇಷನ್ ಎಕ್ಸ್ಪ್ಲನೇಷನ್ ಮಾಡಬೇಕು. ಸೊ VTU ಕ್ವಶನ್ ಪೇಪರ್ Jan 2018 6 marks questions. ಸೊ ಆನ್ಸರ್ ಫಾರ್ ದೀಸ್ ಕ್ವಶನ್ಸಿಗೆ ಆನ್ಸರ್ಸ್ ಎಲ್ಲಿದೆ? So logic gates are the basic elements that make up a digital system. So logic gates are the basic elements ಗೊತ್ತಾಯ್ತಲ್ಲ that make up a digital system. ಡಿಜಿಟಲ್ ಸಿಸ್ಟಮ್ ಇದು ಅಂತ ನಾವು ಹೇಳಲಿಕ್ಕೆ ಬರಬೇಕಂದ್ರೆ ಸೊ ಬೇಸಿಕ್ ಎಲಿಮೆಂಟ್ಸ್ ಯಾವುದೆಲ್ಲ ಅಂತ ಹೇಳಿದ್ರೆ ಲಾಜಿಕ್ ಗೇಟ್ಸ್ ಆರ್ ದಿ ಬೇಸಿಕ್ ಎಲಿಮೆಂಟ್ಸ್ ದಟ್ ಮೇಕ್ ಅಪ್ ಎ ಡಿಜಿಟಲ್ ಸಿಸ್ಟಮ್. The electronic gate is a circuit that is able to operate on a number of binary inputs in order to perform a particular logical function. The electronic gate is a circuit. ಅದೊಂದು electrical gate ಅಂತ ಹೇಳೋದು. electronic gate ಅಂತ ಹೇಳಿದ್ರೆ that is one circuit that is able to operate on a number of binary inputs in order to perform a particular logical function. ಈ ಲಾಜಿಕಲ್ ಫಂಕ್ಷನ್ ಈ ಥರ ಬರಬೇಕು ಅಂತ ಇರುತ್ತಲ್ಲ, ಸೊ ನಾವು ಇನ್ಪುಟ್ಸನ್ನ ಅಪ್ಲೈ ಮಾಡಿದ್ಮೇಲೆ ಬೈನರಿ ಇನ್ಪುಟ್ ಅಪ್ಲೈ ಮಾಡ್ತೀವಲ್ಲ, ಸ್ವಿಚ್ ಆನ್ ಸ್ವಿಚ್ ಆಫ್, ಸೊ ದಟ್ ಈಸ್ ದಿ ಬೈನರಿ ಇನ್ಪುಟ್ಸ್. ಸೊ ಅವಾಗ ಸರ್ಕ್ಯೂಟ್ ಎಲೆಕ್ಟ್ರಾನಿಕ್ ಗೇಟ್ಸ್ ಅಲ್ಲಿ ಸರ್ಕ್ಯೂಟ್ ಇರುತ್ತಲ್ಲ, ಸೊ ಆ ವೈಸಲ್ಲಿ ನಾವು ಇನ್ಪುಟ್ ಅಪ್ಲೈ ಮಾಡಿರ್ತೀವಿ, ಔಟ್ಪುಟ್ ನಮಗೆ ಏನು ಫಂಕ್ಷನ್ ಬರಬೇಕು ಅದು ಬಂದಿರುತ್ತೆ. ಓಕೆ, ದಿ ಟೈಪ್ಸ್ ಆಫ್ ಗೇಟ್ಸ್ ಅವೈಲೇಬಲ್ ಆರ್ ದಿ, ಸೊ ಸಮ್ ಗೇಟ್ಸ್ ಇದೆ ಯಾವುದೆಲ್ಲ ಅಂತ ಹೇಳಿದ್ರೆ ನಾಟ್ ಗೇಟ್, ಆ್ಯಂಡ್ ಗೇಟ್, ಆರ್ ಗೇಟ್, ನ್ಯಾಂಡ್ ಗೇಟ್, ನಾರ್ ಗೇಟ್, ಎಕ್ಸ್ಕ್ಲೂಸಿವ್ ಆರ್ ಅಂದರೆ ಎಕ್ಸಾರ್ ಅಂತ, ಆ್ಯಂಡ್ ದಿ ಎಕ್ಸ್ಕ್ಲೂಸಿವ್ ನಾರ್. ಸೊ ದೀಸ್ ಆರ್ ದಿ ಗೇಟ್ಸ್. ಸೊ ಫಸ್ಟ್ ಒನ್ ನಾಟ್ ಗೇಟ್ಗೆ ಅನದರ್ ನೇಮ್ ಈಸ್ ಇನ್ವರ್ಟರ್. ದಿ ಔಟ್ಪುಟ್ ಈಸ್ ಎ ಕಾಂಪ್ಲಿಮೆಂಟ್ ಆಫ್ ಎ ಇನ್ಪುಟ್ ಅಂತ, ಅಂದರೆ ಇನ್ಪುಟ್ ಏನು ಕೊಟ್ಟಿರ್ತೀವಿ ಔಟ್ಪುಟ್ಟು ಅದಕ್ಕೆ ಇನ್ಪುಟ್ಗೆ ಕಾಂಪ್ಲಿಮೆಂಟಾಗಿ ಬರುತ್ತೆ. ಸಪೋಸ್ ಈಗ ಇನ್ಪುಟ್ ಆಫ್ ಆಗಿದ್ದರೆ ಔಟ್ಪುಟ್ಟು ಆನ್ ಆಗಿರುತ್ತೆ, ಸಪೋಸ್ ಇನ್ಪುಟ್ ಆನ್ ಆಗಿದ್ದರೆ ಔಟ್ಪುಟ್ಟು ಆಫ್ ಆಗಿರುತ್ತೆ, ಹಾಗೆ. ಸೊ ನಾಟ್ ಗೇಟ್ದು ಲಾಜಿಕ್ ಡಯಾಗ್ರಾಮ್ ಅದರ್ವೈಸ್ ಸಿಂಬಲ್ ಏನಂದರೆ ಇದು ಒಂದು ಬಫರ್ ಥರ ಇದೆ, ಅದ್ರ ಮುಂದೆ ಬಬಲ್ ಇದೆ. ಬಫರ್ ಅಂತ ಹೇಳಿದ್ರೆ ನಾವು ಏನು ಇನ್ಪುಟ್ ಕೊಟ್ಟಿರ್ತೀವಿ ಅದೇ ಔಟ್ಪುಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಇಟ್ ಆಸ್ ಬಫರ್. ಬಟ್ ಇಲ್ಲೇನಾಗ್ತಾ ಇದೆ, ಇಲ್ಲಿ ಒಂದು ಬಬಲ್ ಇದೆ, ಗೊತ್ತಾಯ್ತಲ್ಲ. ಹಾಗಾಗಿ ನಾವೇನು ಇನ್ಪುಟ್ ಕೊಟ್ಟಿರ್ತೀವೋ ಕಾಂಪ್ಲಿಮೆಂಟ್ ಆಫ್ ದಿ ಔಟ್ಪುಟ್ ಬರುತ್ತೆ. ವೈ ಇಸ್ ದಿ ಔಟ್ಪುಟ್, ಎ ಇಸ್ ದಿ ಇನ್ಪುಟ್. ದಿಸ್ ಈಸ್ ಫಾರ್ ಲಾಜಿಕ್ ಡಯಾಗ್ರಾಮ್ ಆರ್ ಸಿಂಬಲ್ ಫಾರ್ ನಾಟ್ ಗೇಟ್ ಅಂದರೆ ಇನ್ವರ್ಟರ್ದು. ಸೊ ಪಿನ್ ಡಯಾಗ್ರಾಮ್ ಫಾರ್ ನಾಟ್ ಗೇಟ್ದು ಪಿನ್ ಡಯಾಗ್ರಾಮ್ ಇದು. IC ಇಂಟಿಗ್ರೇಟೆಡ್ ಸರ್ಕ್ಯೂಟು, ಪಿನ್ ನಂಬರ್ 7404. ಸೊ 7404. ಸೊ ಇಲ್ಲಿ ನಂಬರ್ ಆಫ್ ಪಿನ್ಸ್ ಟೋಟಲಿ 14 ಪಿನ್ಸ್ ಇರುತ್ತೆ, ಗೊತ್ತಾಯ್ತಲ್ಲ.
ನಾವಿದನ್ನು ಡಿಜಿಟಲ್ ಐ ಸಿ ಟ್ರೈನರ್ ಕಿಟ್ಟಲ್ಲಿ ಇದು ಕನೆಕ್ಟ್ ಮಾಡ್ತೇವೆ, ಎಂಬೆಡ್ ಮಾಡಿಬಿಟ್ಟು ಸೊ ಇನ್ಪುಟ್ ಪಿನ್ ನಂಬರ್ 1ಗೆ ಕನೆಕ್ಟ್ ಆಗಿರುತ್ತೆ, ಇದು ಔಟ್ಪುಟ್ ಪಿನ್ ನಂಬರ್ 2 ಒಂದು ಇನ್ವರ್ಟರಿಗೆ. ನಾವು ಒಂದನ್ನು ಚೆಕ್ ಮಾಡಿದರೆ ಸಾಕು. ಸೊ ಪಿನ್ ನಂಬರ್ 7ನ ಗ್ರೌಂಡಿಗೆ ಕೊಟ್ಟು ಪಿನ್ ನಂಬರ್ 14ನ ವಿ ಸಿ ಸಿಗೆ ಅಪ್ಲೈ ಮಾಡಿಬಿಟ್ಟು ಸೊ ಒಂದು ಇನ್ಪುಟ್ ಇರುತ್ತಲ್ಲ, ಲಾಜಿಕ್ ಇನ್ಪುಟ್ಟಿಗೆ ಒಂದು ವಯರ್ ತೊಗೊಂಡು ಬಂದು ಇಲ್ಲಿ ಕನೆಕ್ಟ್ ಮಾಡಿದ್ರಾಯಿತು. ಮತ್ತು ಪಿನ್ ನಂಬರ್ 2ಇಂದ ಲಾಜಿಕ್ ಔಟ್ಪುಟ್ ಅಂತ ಮೇಲಿರುತ್ತೆ, ಆ ಸ್ವಿಚ್ಗೆ ಕನೆಕ್ಟ್ ಮಾಡಿಬಿಟ್ಟು ಸೊ ಇನ್ಪುಟ್ ಅಬ್ಸರ್ವ್ ಮಾಡಿದ್ರೆ ಸಾಕು, ಗೊತ್ತಾಯ್ತಲ್ಲ. ನೆಕ್ಸ್ಟು ಸ್ವಿಚ್ ಈಕ್ವಿವ್ಯಾಲೆಂಟ್ ಯಾವ ಥರ ಅಂತ ಹೇಳಿದ್ರೆ, ದಿಸ್ ಈಸ್ ದಿ ಬ್ಯಾಟ್ರಿ. ಓಕೆ, ಪ್ಲಸ್ ಮೈನಸ್. ಸೊ ಬಿಗ್ಗರ್ ಲೈನ್ ಈಸ್ ಪಾಸಿಟಿವ್, ಸ್ಮಾಲರ್ ಲೈನ್ ಈಸ್ ನೆಗೆಟಿವ್ ವೋಲ್ಟೇಜ್ ಇದು. ದಿಸ್ ಈಸ್ ಫಾರ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಕರೆಂಟ್ ಬರುತ್ತಲ್ಲ, ಸಪ್ಲೈ ಕರೆಂಟ್ ಇಲ್ಲಿ ಬರುತ್ತೆ. ಸೊ ಡಿವೈಡ್ ಆಗುತ್ತೆ ಕರೆಂಟ್, ಒಂದು ಸ್ವಿಚ್ ಕಡೆಗೆ ಹೋಗುತ್ತೆ, ಇನ್ನೊಂದು ಬಲ್ಬ್ ಕಡೆಗೆ ಹೋಗುತ್ತೆ, ಗೊತ್ತಾಯ್ತಲ್ಲ. ಸೊ ಇದು ಆಪ್ರೇಷನ್ ಹೇಗೆ ಅಂತ ಹೇಳಿದ್ರೆ, ಇನ್ಪುಟ್ ನಾವು ಅಪ್ಲೈ ಮಾಡಿರ್ತೀವಿ. ಈಗ ಸ್ವಿಚ್ ಓಪನ್ ಆಗಿದೆ. ಸೊ ವೆನ್ ದಿ ಸ್ವಿಚ್ ಈಸ್ ಓಪನ್ ಅಂತ ಹೇಳಿದ್ರೆ ಲೋ ಅಂತ, ಲೋ ಮೀನ್ಸ್ 0. ಸೊ ಇದು ಓಪನ್ ಆಗಿದೆ ಅಂದರೆ 0 ಇರುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಕರೆಂಟ್, ಇಲ್ಲಿ ಬ್ಯಾಟ್ರಿಯಿಂದ ಕರೆಂಟ್ ಏನಾಗುತ್ತೆ, ರೆಸಿಸ್ಟೆನ್ಸ್ಗೆ ಕರೆಂಟ್ ಐ ಫ್ಲೋಸ್ ಥ್ರೂ ದಿಸ್ ರೆಸಿಸ್ಟೆನ್ಸ್ಗೆ ಫ್ಲೋ ಆಗಿ ಕರೆಂಟ್ ಈಗ ಡಿವೈಡ್ ಆಗಬೇಕು, ಒಂದು ಸ್ವಿಚ್ ಕಡೆಗೆ ಬರಬೇಕು, ಒಂದು ಬಲ್ಬ್ ಕಡೆಗೆ ಬರಬೇಕು. ಬಟ್ ಇಲ್ಲಿ ಸ್ವಿಚ್ ಓಪನ್ ಆಗಿರೋದ್ರಿಂದ ಕರೆಂಟ್ ಇಲ್ಲಿ ಫ್ಲೋ ಆಗೋದಿಲ್ಲ. ಸೊ ಪೂರಾ ಕರೆಂಟ್ ಏನಾಗುತ್ತೆ, ಬಲ್ಬಿಗೆ ಬರುತ್ತೆ. ಆಗ ಬಲ್ಬ್ ಏನಾಗುತ್ತೆ, ಗ್ಲೋ ಆಗುತ್ತೆ. ಸೊ ಆಗ ಲ್ಯಾಂಪ್ ಈಸ್ ಆನ್, ಸೊ ಹೈ ಆಯಿತು. ವೆನ್ ದಿ ಸ್ವಿಚ್ ಈಸ್ ಓಪನ್, ಲ್ಯಾಂಪ್ ಈಸ್ ಹೈ. ಈಗ ಸ್ವಿಚ್ ಕ್ಲೋಸ್ ಮಾಡ್ತೇವೆ. ಸ್ವಿಚ್ ಕ್ಲೋಸ್ ಮಾಡಿದ್ರೆ ಈ ಲ್ಯಾಂಪಲ್ಲಿ ಸ್ಮಾಲ್ ರೆಸಿಸ್ಟೆನ್ಸು ಇರುತ್ತೆ. ಸೊ ಅದು ಶಾರ್ಟ್ ಆಗುತ್ತೆ, ಇದು ಪೂರಾ ಶಾರ್ಟ್ ಆಯಿತು, ಗೊತ್ತಾಯ್ತಲ್ಲ. ಇಲ್ಲಿ ಏನಾಗುತ್ತೆ, ಬಲ್ಬ್ ಇವಾಗ ಗ್ಲೋ ಆಗೋದಿಲ್ಲ. ಸೊ ವೆನ್ ದಿ ಸ್ವಿಚ್ ಇಸ್ ಕ್ಲೋಸ್ ಅಂತ ಹೇಳಿದ್ರೆ ಈಗ ಹೈ ಆಯಿತು, ಅಂದರೆ ಕರೆಂಟ್ ಇಲ್ಲಿ ಬಂತಲ್ಲ, ಸೊ ಈ ಸ್ವಿಚ್ಚಿಗೆ ಬಂದ್ಬಿಡುತ್ತೆ ಜಾಸ್ತಿ ಕರೆಂಟು. ಸೊ ಲ್ಯಾಂಪ್ ಅವಾಗ ಆಫ್ ಆಗುತ್ತೆ, ಗೊತ್ತಾಯ್ತಲ್ಲ ಕರೆಂಟ್. ಸೊ ಅದು ಇಲ್ಲಿ ಕ್ಲೋಸ್ ಮಾಡಿದ್ಮೇಲೆ, ಸ್ವಿಚ್ನ ಇಲ್ಲಿ ಕ್ಲೋಸ್ ಮಾಡಿದ್ಮೇಲೆ ಕರೆಂಟ್ ಇಲ್ಲಿ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಆಗ ಲ್ಯಾಂಪ್ ಈಸ್ ನಾಟ್ ಗ್ಲೋಯಿಂಗ್. ಸೊ ಲ್ಯಾಂಪ್ ಆಫ್ ಆಗಿದೆ. ನೆಕ್ಸ್ಟ್ ಇದು ಟ್ರಾನ್ಸಿಸ್ಟರ್ ಯೂಸ್ ಮಾಡಿರೋದು. ಸೊ ಇಲ್ಲಿ ಎ ಇಸ್ ದಿ ಇನ್ಪುಟ್ಟು, ದಿಸ್ ಈಸ್ ಔಟ್ಪುಟ್ಟು. ವಿ ಸಿ ಸಿ ಕನೆಕ್ಟ್ ಮಾಡಿದ್ದಾರೆ. ಕಲೆಕ್ಟರ್ ಸೈಡಲ್ಲಿ ಒಂದು ಬೇಸ್, ಕಲೆಕ್ಟರೇ ಎಮಿಟರು. ಕಲೆಕ್ಟರ್ ಸೈಡಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆಯಲ್ಲ, ಆ ರೆಸಿಸ್ಟೆನ್ಸ್ದ ಆಚೆ ಸೈಡು ವಿ ಸಿ ಸಿ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿ ಬೇಸ್ ಟರ್ಮಿನಲ್, ದಿಸ್ ಈಸ್ ಫಾರ್ ಬೇಸ್ ಟರ್ಮಿನಲ್. ಸೊ ಬೇಸ್ ಈಸ್ ಕನೆಕ್ಟೆಡ್ ಅಂದರೆ ಒಂದು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿ ಇನ್ಪುಟ್ಟಿಗೆ ಕನೆಕ್ಟ್ ಆಗಿದೆ. ಎಮಿಟರ್ ಟರ್ಮಿನಲ್ನ ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ಅದಾಯ್ತಲ್ಲ. ಬೇಸು, ಕಲೆಕ್ಟರು, ಎಮಿಟರು. ಸೊ ಕಲೆಕ್ಟರಲ್ಲೇ ನಾವು ಒಂದು ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಿದ್ದೀವಿ, ವೈಗೆ. ಓಕೆ, ನೆಕ್ಸ್ಟ್ ಟ್ರೂತ್ ಟೇಬಲ್ ಫಾರ್ ದಿಸ್ ಇನ್ಪುಟ್ ಔಟ್ಪುಟ್. ಸೊ ಇಲ್ಲಿ ಸ್ವಿಚ್ಚು ಆಫ್ ಆಗಿದೆ. ಓಕೆ, ಸೊ ಔಟ್ಪುಟ್ ಏನಾಗುತ್ತೆ, ಆನ್ ಆಗುತ್ತೆ. ಬಿಕಾಸ್ ವಿ ಸಿ ಸಿ ಇಲ್ಲಿ ಆನ್ ಆಗಿದೆಯಲ್ಲ, ಹಾಗಾಗಿ ಇಲ್ಲಿ ಆನ್ ಆಗುತ್ತೆ. ವೆನ್ ದಿ ಸ್ವಿಚ್ ಆನ್, ಇಲ್ಲಿ ಆನ್ ಆಯಿತು, ಸೊ ಇದು ಆಫ್ ಆಗುತ್ತೆ ಅಷ್ಟೆ, ಗೊತ್ತಾಯ್ತಲ್ಲ. ಬೂಲಿಯನ್ ಎಕ್ಸ್ಪ್ರೆಷನ್. ಸೊ ಔಟ್ಪುಟ್ ವೈ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಇನ್ಪುಟ್ ಅಷ್ಟೆ. ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಅಂದರೆ, ಯೂಸ್ ಟು ಕಾಂಪ್ಲಿಮೆಂಟ್ ಅಂದರೆ ಇನ್ವರ್ಟ್ ಡಿಜಿಟಲ್ ಸಿಗ್ನಲ್. ಸೊ ಡಿಜಿಟಲ್ ಸಿಗ್ನಲಲ್ಲಿ ಎಲ್ಲಿ ನಮಗೆ ಕಾಂಪ್ಲಿಮೆಂಟ್ ಆಗಿ ಔಟ್ಪುಟ್ ಬೇಕಾಗತ್ತೆ ಅಂದರೆ, ಲೈಕ್ ನಾವು ಏನು ಇನ್ಪುಟ್ ಕೊಟ್ಟಿರ್ತೀವೋ ಅದಕ್ಕೆ ಕಾಂಪ್ಲಿಮೆಂಟ್ ಆಫ್ ದಿ ಔಟ್ಪುಟ್ ಬೇಕಾಗುತ್ತಲ್ಲ, ಅಂಥ ಕಡೆ ಈ ಇನ್ವರ್ಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಫರ್. ದಿ ಔಟ್ಪುಟ್ ಈಸ್ ದ ಸೇಮ್ ಆ್ಯಸ್ ಇನ್ಪುಟ್. ಸೊ ಔಟ್ಪುಟ್ ಏನಾಗುತ್ತೆ, ಇಟ್ಸ್ ದ ಸೇಮ್ ಆ್ಯಸ್ ದಿ ಇನ್ಪುಟ್. ಸಿಂಬಲ್, ದಿಸ್ ಇಸ್ ದಿ ಸಿಂಬಲ್ ಫಾರ್ ಬಫರ್. ಅಪ್ಲಿಕೇಶನ್, ಇಟ್ ಈಸ್ ಯೂಸ್ ಟು ಇನ್ಕ್ರೀಸ್ ಔಟ್ಪುಟ್ ಡ್ರೈವಿಂಗ್ ಕೆಪಾಸಿಟಿ. ಸೊ ಯಾವಾಗ ನಾವು ಔಟ್ಪುಟ್ಟಲ್ಲಿ ಅದನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ, ಡ್ರೈವಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಅಂದರೆ ಇನ್ಪುಟ್ ಸ್ವಲ್ಪ ಅಪ್ಲೈ ಮಾಡಿರ್ತೀವಿ, ಔಟ್ಪುಟ್ಟಲ್ಲಿ ಅದು ಜಾಸ್ತಿ ಬರಬೇಕು ಅಂತ ಹೇಳ್ತೀವಲ್ಲ, ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಈ ಬಫರ್ನ ಯೂಸ್ ಮಾಡ್ಕೋತೀವಿ. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಏನು, ಔಟ್ಪುಟ್ ಈಸ್ ದ ಸೇಮ್ ಆ್ಯಸ್ ಇನ್ಪುಟ್, y = a. ಪಿನ್ ಡಯಾಗ್ರಾಮ್
IC 7407 IC ಯಾವ IC ಯೂಸ್ ಮಾಡ್ತೀವಿ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯಾವುದು IC ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ 7407 ಪಿನ್. ಓಕೆ, ಸೊ ಇನ್ಪುಟ್ 1, ಔಟ್ಪುಟ್ ಇಸ್ 2, ಇನ್ಪುಟ್ 3, ಔಟ್ಪುಟ್ ಇಸ್ 4. So pin number 7 is connected to ground and pin number 14 is connected to VCC. So truth table for buffer is input is A, output Y anta helidre, input 0 anta helidre output is also 0. Input on agide anta helidre output is also on. This is for buffer. Next, AND gate. The output is high only when all inputs are high. ಅಂದರೆ ಔಟ್ಪುಟ್ ಯಾವಾಗ ಹೈ ಆಗಿರುತ್ತೆ ಅಂದರೆ ಎಲ್ಲ ಇನ್ಪುಟ್ಸು ಹೈ ಆಗಿದ್ದರೆ ಮಾತ್ರ ಔಟ್ಪುಟ್ ಹೈ ಆಗಿರುತ್ತೆ. ಯಾವುದಾದ್ರೂ ಒಂದು ಸ್ವಿಚಸ್ ಲೋ ಇದ್ದರೂ ಕೂಡ ಔಟ್ಪುಟ್ಟು ಲೋ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಸೊ ಆಲ್ ದಿ ಸ್ವಿಚಸ್ ಆರ್ ಹೈ ಅಂತ ಹೇಳಿದ್ರೆ ಆನ್ ಆಗಿದ್ದರೆ ಮಾತ್ರ ಔಟ್ಪುಟ್ಟು ಈಸ್ ಆನ್. ಸೊ ಲಾಜಿಕ್ ಡಯಾಗ್ರಾಮ್ ಅಂದರೆ ಸಿಂಬಲ್ ಫಾರ್ ಆ್ಯಂಡ್ ಗೇಟು ಇದು. 2 input AND gate ಇದು ಅಂದರೆ 2 input A and B are 2 input. So Y is A and B. Y equal to A into B in the multiplication type. So pin diagram, so ಯಾವ IC ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ IC 7408. So pin number 1 and pin number 2 is the input, pin number 3 is the output. So pin number 7 is connected to ground and pin number 14 is connected to VCC. So ಇದು ಇಷ್ಟು 7 ಮತ್ತು 14 ಕರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ಟು, ಸೊ ಇಲ್ಲಿ ಇನ್ಪುಟ್ಟನ್ನು ಲಾಜಿಕ್ ಇನ್ಪುಟ್ಟು ಪಿನ್ ನಂಬರ್ 1ಇಂದ ವಯರ್ ತೊಗೊಂಡು ಲಾಜಿಕ್ ಇನ್ಪುಟ್, ಪಿನ್ ನಂಬರ್ 2ಇಂದ ವಯರ್ ತೊಗೊಂಡು ಲಾಜಿಕ್ ಇನ್ಪುಟ್ಟಿಗೆ ಕನೆಕ್ಟ್ ಮಾಡಿ, ಪಿನ್ ನಂಬರ್ 3ಇಂದ ಲಾಜಿಕ್ ಔಟ್ಪುಟ್ IC ಟ್ರೈನರ್ ಕಿಟ್ಟರಲ್ಲಿ ಕನೆಕ್ಟ್ ಮಾಡಿ ನಾವು ಅಬ್ಸರ್ವ್ ಮಾಡಿದ್ರೆ ಔಟ್ಪುಟ್ ಮ್ಯಾಚ್ ಆಗುತ್ತೆ. ಸೊ ಸ್ವಿಚ್ ಈಕ್ವಾಲೆಂಟ್ ಯಾವ ಥರ ಅಂತ ಹೇಳಿದ್ರೆ ಇದು ಸೀರೀಸ್ ಕನೆಕ್ಷನ್ ಸ್ವಿಚಸ್ S1 ಆ್ಯಂಡ್ S2 ಆ್ಯಂಡ್ ಗೇಟಲ್ಲಿ. ಸೊ ಬ್ಯಾಟ್ರಿ ಇದು ಗೊತ್ತಾಯ್ತಲ್ಲ. ಸೊ ವೆನ್ ದಿ ಬೋತ್ ದಿ ಸ್ವಿಚಸ್ ಆರ್ ಆಫ್ ಆಗಿದೆ ಅಂದರೆ ಲ್ಯಾಂಪ್ ಏನಾಗುತ್ತೆ, ಆಫ್ ಆಗಿರುತ್ತೆ. ಅಂದರೆ ಬೋತ್ ದಿ ಸ್ವಿಚಸ್ ಲೋ ಇದೆ ಅಂತಂದರೆ, ಲೋ ಅಂದರೆ 0. ಸೊ ಅವಾಗ ಔಟ್ಪುಟ್ ಏನಾಗುತ್ತೆ, ಲ್ಯಾಂಪ್ ಇಟ್ಸ್ ನಾಟ್ ಗ್ಲೋಯಿಂಗ್. ಒಂದು ಸ್ವಿಚ್ ಕೂಡ ಅಂದರೆ ಎರಡೂ ಸ್ವಿಚಸ್ ಕ್ಲೋಸ್ ಆಗಿದ್ದರೆ ಮಾತ್ರ ಲ್ಯಾಂಪ್ ಆನ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಕ್ಲೋಸ್ ಎರಡೂ ಸ್ವಿಚಸ್ ಕ್ಲೋಸ್ ಆಗಬೇಕು, ಆಗ ಮಾತ್ರ ಲ್ಯಾಂಪ್ ಆನ್ ಆಗೋದು. ಒಂದು ಯಾವುದಾದ್ರೂ ಎನಿ ಒನ್ ಸ್ವಿಚಸ್ ಓಪನ್ ಆಗಿತ್ತು ಅಂತ ಹೇಳಿದ್ರೆ ಲ್ಯಾಂಪ್ ಇಟ್ಸ್ ನಾಟ್ ಗ್ಲೋಯಿಂಗ್. ನೆಕ್ಸ್ಟ್ ಡಯೋಡ್ ಯೂಸ್ ಮಾಡ್ಕೊಂಡು ಮಾಡಿರೋದು ಈಕ್ವಾಲೆಂಟ್ ಸರ್ಕ್ಯೂಟು. ಸೊ A and B. ಸೊ ದಿಸ್ ಟರ್ಮಿನಲ್ ಇಸ್ ಕ್ಯಾಥೋಡ್ ಟರ್ಮಿನಲ್ಲು, ದಿಸ್ ಈಸ್ ಆ್ಯನೋಡ್ ಟರ್ಮಿನಲ್ಲು. ಕ್ಯಾಥೋಡ್ ಮತ್ತು ಆ್ಯನೋಡು. ಸೊ ಕರೆಂಟ್ ಎಂಟರ್ ಅದೇ ಅಂದರೆ ರಿವರ್ಸ್ ಬಯಾಸ್ಡ್ ಆಗುತ್ತಿದ್ದು. ಗೊತ್ತಾಯ್ತಲ್ಲ? VCC ಅಂತ ಹೇಳಿದ್ರೆ ಇದರಲ್ಲಿ ನಾವೇನು ಮಾಡಿದ್ದೀವಿ, ಈ ಆ್ಯನೋಡ್ ಎರಡು ಆ್ಯನೋಡನ್ನು ಶಾರ್ಟ್ ಮಾಡಿಬಿಟ್ಟು ಅದು ರೆಸಿಸ್ಟೆನ್ಸ್ ಥ್ರೂ ದಿ ರೆಸಿಸ್ಟೆನ್ಸ್ ನಾವೇನು ಅಂದರೆ VCC ಕನೆಕ್ಟ್ ಮಾಡಿದ್ವಿ ಥ್ರೂ ದಿ ರೆಸಿಸ್ಟೆನ್ಸ್ R. ಸೊ ಇಲ್ಲಿ Y ಏನಾಗುತ್ತೆ, ಆ್ಯಂಡ್ ಮಲ್ಟಿಪ್ಲೈ ಆಫ್ AB, Y ಈಕ್ವಲ್ ಟು A ಇಂಟು B. Next, truth table for this input and output. So when both the switches are off ಆಗಿದೆ ಅಂತ ಹೇಳಿದ್ರೆ ಸೊ ಔಟ್ಪುಟ್ ಏನಾಗುತ್ತೆ, ಆಫ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಸ್ವಿಚ್ ಆನ್ ಆಗಿದೆ, ಇನ್ನೊಂದು ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದ್ರು ಕೂಡ ಔಟ್ಪುಟ್ ಈಸ್ ಆಫ್. ವೆನ್ ಬೋತ್ ದಿ ಸ್ವಿಚಸ್ ಆರ್ ಆನ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ಔಟ್ಪುಟ್ ಈಸ್ ಆನ್. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಯಾವ ಥರ ಅಂದರೆ Y ಈಕ್ವಲ್ ಟು A ಇಂಟು B. ಅಪ್ಲಿಕೇಶನ್ ಎಲ್ಲಿ ಅಂತ ಹೇಳಿದ್ರೆ ಯೂಸ್ ಟು ಇಂಪ್ಲಿಮೆಂಟ್ ಲಾಜಿಕಲ್ ಆ್ಯಂಡ್ ಆಪ್ರೇಷನಲ್ಲಿ ಯೂಸ್ ಮಾಡೋದು. ನೆಕ್ಸ್ಟ್ ಈಸ್ OR ಗೇಟ್. ದಿ ಔಟ್ಪುಟ್ ಈಸ್ ಹೈ ವೆನ್ ಎನಿ ಆಫ್ ದಿ ಇನ್ಪುಟ್ ಈಸ್ ಹೈ. ಸೊ ಯಾವುದಾದ್ರೂ ಒಂದು ಇನ್ಪುಟ್ ಹೈ ಇದ್ದರೆ ಸಾಕು, ಆನ್ ಆಗಿದ್ದರೆ ಸಾಕು, ಸೊ ಔಟ್ಪುಟ್ ಏನಾಗುತ್ತೆ, ಹೈ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಲಾಜಿಕ್ ಸಿಂಬಲ್ ಇದು OR ಗೇಟ್, ಅದು 2 input OR ಗೇಟ್. ಪಿನ್ ಡಯಾಗ್ರಾಮ್, ಸೊ IC 7432. ಸೊ IC 7432ನ ಯೂಸ್ ಮಾಡಬೇಕು OR ಗೇಟಿಗೆ. ಸೊ ಪಿನ್ ನಂಬರ್ 1 and 2 ಆರ್ ಇನ್ಪುಟ್, ಪಿನ್ ನಂಬರ್ 3 is the output. ಸೊ ಪಿನ್ ನಂಬರ್ 7 is connected to ground and pin number 14 is connected to VCC.
ಸೊ ಇನ್ ದಿ ಆರ್ ಗೇಟ್ ಸ್ವಿಚಸ್ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿರಬೇಕು, ಗೊತ್ತಾಯ್ತಲ್ಲ. ಯಾವುದಾದ್ರೂ ಒನ್ ಸ್ವಿಚ್ ಆನ್ ಆಗಿದ್ರೆ ಅಂದರೆ ಕ್ಲೋಸ್ ಮಾಡಿದ್ರೂ ಲ್ಯಾಂಪ್ ಗ್ಲೋ ಆಗುತ್ತೆ ಅಷ್ಟೆ. ಓಕೆ, ಸಿ ಹಿಯರ್ ಎರಡೂ ಕೂಡ ಓಪನ್ ಆಗಿದೆ, ಕ್ಲೋಸ್ ಮಾಡಿಲ್ಲ. ಸೊ ಹಾಗಾಗಿ ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಲ್ಯಾಂಪ್ ಏನಾಗುತ್ತೆ, ಆಫ್ ಆಗಿರುತ್ತೆ. ಸೊ ಯಾವುದಾದ್ರೂ ಒನ್ ಸ್ವಿಚ್, ಈಗ S1 ಕ್ಲೋಸ್ ಮಾಡಿ ಅಥವಾ S2 ಕ್ಲೋಸ್ ಮಾಡಿದರೆ, ಯಾವುದಾದ್ರೂ ಒನ್ ಸ್ವಿಚ್ ಕ್ಲೋಸ್ ಮಾಡಿದ್ದು ಅಥವಾ ಎರಡೂ ಸ್ವಿಚಸ್ನು ನಾವು ಕ್ಲೋಸ್ ಮಾಡಿದರೆ ಲ್ಯಾಂಪ್ ಆನ್ ಆಗುತ್ತೆ. ಸಿ ಹಿಯರ್. ಸೊ ಇಲ್ಲಿಗೆ S2 ಸ್ವಿಚಸ್ ಈಗ ಕ್ಲೋಸ್ ಮಾಡಿದ್ದೀವಿ, ಲ್ಯಾಂಪ್ ಆನ್ ಆಗಿದೆ. ಇಲ್ಲಿ S1 ಸ್ವಿಚ್ನ ಕ್ಲೋಸ್ ಮಾಡಿದ್ದೀವಿ, ಲ್ಯಾಂಪ್ ಆನ್ ಆಗಿದೆ. ಎರಡೂ ಸ್ವಿಚಸ್ನ ಕ್ಲೋಸ್ ಮಾಡಿದ್ದೀವಿ, ಲ್ಯಾಂಪ್ ಆನ್ ಆಗಿದೆ ಅಷ್ಟೆ. ನೆಕ್ಸ್ಟ್ ಯೂಸಿಂಗ್ ಡಯೋಡ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಸೊ ಇಲ್ಲಿ ಇವಾಗ ಕ್ಯಾಥೋಡ್ ಟರ್ಮಿನಲ್, ಎರಡೂ ಕ್ಯಾಥೋಡ್ ಟರ್ಮಿನಲ್ನ ನಾವು ಶಾರ್ಟ್ ಮಾಡಿಬಿಟ್ಟು ಅದನ್ನು ಥ್ರೂ ದಿ ರೆಸಿಸ್ಟೆನ್ಸಿಗೆ ಕೊಟ್ಟು, ಅಂದರೆ ಇಟ್ಸ್ ಕನೆಕ್ಟೆಡ್ ಟು ಗ್ರೌಂಡ್ ಥ್ರೂ ದಿ ವಯ ರೆಸಿಸ್ಟೆನ್ಸ್ ಆರ್. ಈ ಎರಡು ಕ್ಯಾಥೋಡ್ ಟರ್ಮಿನಲ್ ಇದೆಯಲ್ಲ, ಕ್ಯಾಥೋಡ್ ಆಫ್ ದಿ ಡಯೋಡ್ ಈಸ್ ಶಾರ್ಟ್ ಮಾಡಿಬಿಟ್ಟು ಅದನ್ನು ಕನೆಕ್ಟೆಡ್ ಟು ಗ್ರೌಂಡಿಗೆ ಕನೆಕ್ಟ್ ಮಾಡಿದ್ದೀವಿ ವಯಾ ದಿಸ್ ರೆಸಿಸ್ಟೆನ್ಸ್, ಅಂದರೆ ಥ್ರೂ ದಿಸ್ ರೆಸಿಸ್ಟೆನ್ಸ್ ಆರ್. A terminal is connected to input and B terminal is connected to input. ಎರಡು ಕೂಡ ಆ್ಯನೋಡಲ್ಲಿ ಕನೆಕ್ಟ್ ಆಗಿದೆ. ದಿಸ್ ಇಸ್ ಆ್ಯನೋಡ್ ಟರ್ಮಿನಲ್, ದಿಸ್ ಇಸ್ ಕ್ಯಾಥೋಡ್ ಟರ್ಮಿನಲ್. ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಎರಡು ಶಾರ್ಟ್ ಮಾಡಿದ್ದೀವಲ್ಲ, ಅಲ್ಲಿಂದ Y = A + B ಆಗುತ್ತೆ. ಸೊ ಟ್ರೂತ್ ಟೇಬಲ್ ಫಾರ್ ದಿಸ್ ಸರ್ಕ್ಯೂಟ್, ಎನಿ ಒನ್ ಸ್ವಿಚಸ್ ಆನ್ ಆಗಿದ್ದರೆ ಸಾಕು. ಸೊ ಔಟ್ಪುಟ್ ಈಸ್ ಆನ್. ಎರಡೂ ಕೂಡ ಆಫ್ ಆಗಿದೆ ಅಂದರೆ ಔಟ್ಪುಟ್ ಈಸ್ ಆಫ್. ನೆಕ್ಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ದಿಸ್ ಗೇಟ್, Y = A + B ಅಥವಾ A or B ಅಂತ ಹೇಳಬೇಕು. ಆ್ಯಕ್ಚುಲಿ ಗೊತ್ತಾಯ್ತಲ್ಲ, ರೀಡ್ ಮಾಡಬೇಕಾದ್ರೆ A or B. ಆ್ಯಂಡ್ ಆಪ್ರೇಷನಲ್ಲಿ A and B ಅಂತ ಹೇಳಬೇಕಾಗತ್ತೆ. A.B ಇದ್ದರೆ A and B. ಸೊ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಅಂದರೆ, ಯೂಸ್ ಟು ಇಂಪ್ಲಿಮೆಂಟ್ ಲಾಜಿಕಲ್ ಆರ್ ಆಪ್ರೇಷನಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ನೆಕ್ಸ್ಟ್ NAND ಗೇಟ್, ದಿ ಔಟ್ಪುಟ್ ಈಸ್ ಹೈ ಓನ್ಲಿ ವೆನ್ ಒನ್ ಆಫ್ ದಿ ಇನ್ಪುಟ್ ಇಟ್ಸ್ ಲೋ. ಯಾವುದಾದ್ರೂ ಒಂದು ಇನ್ಪುಟ್ ಲೋ ಇದ್ದರೆ ಸಾಕು, ಔಟ್ಪುಟ್ಟು ಹೈ ಇರುತ್ತೆ. ಗೊತ್ತಾಯ್ತಲ್ಲ, ಅಂದರೆ ಇದು ಅಪೋಸಿಟ್ ಆಫ್ ದಿ ಆ್ಯಂಡ್ ಗೇಟ್. ಆ್ಯಂಡ್ ಗೇಟಿಗೆ ಕಾಂಪ್ಲಿಮೆಂಟ್ ಆಫ್ ದಿ ಆ್ಯಂಡ್ ಗೇಟ್. ಸೊ NAND ಗೇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಆ್ಯಂಡ್ ಗೇಟ್. ಇಲ್ಲೋ ಆ್ಯಂಡ್ ಗೇಟ್ ಇದೆಯಲ್ಲ, ಅದಕ್ಕೆ ಒಂದು ಬಬಲ್ದು ಇನ್ವರ್ಟರ್ ಹಾಕಿಬಿಟ್ರೆ ಆಯಿತು. ಸೊ AB ಇದೆ, AB ಈಸ್ 2 ಇನ್ಪುಟ್ NAND ಗೇಟ್ ಇದು. AB ಈಸ್ ಇನ್ಪುಟ್ಟು, Y ಈಸ್ ದಿ ಔಟ್ಪುಟ್ಟು. ಸೊ ಇಲ್ಲಿ ಇನ್ವರ್ಟರ್ ಯೂಸ್ ಮಾಡಿದ್ರೆ, ಆ್ಯಂಡ್ ಗೇಟಿಗೆ ಇನ್ವರ್ಟರ್ ಯೂಸ್ ಮಾಡಿದ್ರೆ ಔಟ್ಪುಟ್ ಸೈಡಲ್ಲಿ, ಸೊ ಅದು ಏನಾಗುತ್ತೆ, NAND ಗೇಟ್ ಆಗುತ್ತೆ. ಅಂದರೆ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಆ್ಯಂಡ್ ಗೇಟ್. NAND ಗೇಟ್ ಇದೆಯಲ್ಲ, ಅದು ಕಾಂಪ್ಲಿಮೆಂಟ್ ಆಫ್ ದಿ ಆ್ಯಂಡ್ ಗೇಟ್ ಅಷ್ಟೆ. ಸೊ ಅಪ್ಲಿಕೇಶನ್ ಎಲ್ಲಿ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಯೂಸ್ ಟು ಇಂಪ್ಲಿಮೆಂಟ್ ಎನಿ ಡಿಜಿಟಲ್ ಸರ್ಕ್ಯೂಟ್ನಲ್ಲಿ ಯೂಸ್ ಮಾಡ್ತಾರೆ ಇದನ್ನು. ಬೂಲಿಯನ್ ಎಕ್ಸ್ಪ್ರೆಷನ್ ಈಸ್ Y = ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್, A and B ಕಾಂಪ್ಲಿಮೆಂಟ್. ಸೊ ಪಿನ್ ಡಯಾಗ್ರಾಮ್ ಅಂತ ಹೇಳಿದ್ರೆ IC 7400, IC 00 ಯೂಸ್ ಮಾಡೋದು ಇದಕ್ಕೆ. ಸೊ ಪಿನ್ ನಂಬರ್ 1 and 2 ಈಸ್ ಲಾಜಿಕಲ್ ಇನ್ಪುಟ್, ಪಿನ್ ನಂಬರ್ 3 ಈಸ್ ದಿ ಲಾಜಿಕಲ್ ಔಟ್ಪುಟ್. Pin number 7 is connected to ground and pin number 14 is connected to VCC. ಸೊ ಎಲ್ಲಿ ಕನೆಕ್ಟ್ ಮಾಡಬೇಕು, ಡಿಜಿಟಲ್ IC ಟ್ರೈನರ್ ಕಿಟ್ ಇರುತ್ತಲ್ಲ, ಸೊ ಅಲ್ಲಿ ಇದನ್ನು ಕನೆಕ್ಟ್ ಮಾಡಬೇಕಾಗತ್ತೆ ಕರೆಕ್ಟಾಗಿ. ನೆಕ್ಸ್ಟ್ ಟ್ರೂತ್ ಟೇಬಲ್. ಸೊ ಸಿ ಹಿಯರ್, ಯಾವುದಾದ್ರೂ ಒಂದು ಸ್ವಿಚಸ್ ಆಫ್ ಆಗಿರಬೇಕು, ಎರಡೂ ಸ್ವಿಚಸ್ ಆಫ್ ಆಗಿದೆ, ಸೊ ಔಟ್ಪುಟ್ ಆನ್ ಆಗುತ್ತೆ. ಬಿಕಾಸ್ ಇದು ಮಲ್ಟಿಪ್ಲಿಕೇಶನ್ ಮಾಡಿದರೆ ಆ್ಯಂಡ್ ಗೇಟ್ 0 and 0 is 0, ಕಾಂಪ್ಲಿಮೆಂಟ್ ಆಫ್ 0 is 1, 0 and 1 is 0, complement of 0 is 1, 1 and 0 is 0, complement of 0 is 1, 1 and 1 is 1, complement of 1 is 0. ಎರಡೂ ಆನ್ ಆಗಿಬಿಟ್ರೆ ಔಟ್ಪುಟ್ ಈಸ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಸ್ NOR ಗೇಟ್. NOR ಗೇಟ್ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ ಆಫ್ ದಿ ಆರ್ ಗೇಟ್ ಅಷ್ಟೇ. ಆರ್ ಗೇಟಲ್ಲಿ ಯಾವುದಾದ್ರೂ ಒಂದು ಸ್ವಿಚಸ್ ಆನ್ ಆಗಿದ್ದರೆ ಸಾಕು, ಔಟ್ಪುಟ್ ಆನ್ ಆಗ್ತಾ ಇತ್ತಲ್ವ. ಇದರಲ್ಲಿ ದಿ ಔಟ್ಪುಟ್ ಈಸ್ ಹೈ ವೆನ್ ಆಲ್ ದಿ ಇನ್ಪುಟ್ಸ್ ಆರ್ ಲೋ ಅಷ್ಟೇ. ಆರ್ ಗೇಟ್ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ ಆಫ್ ದಿ NOR ಗೇಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದಿ ಆರ್ ಗೇಟ್. ಓಕೆ,
ಎರಡೂ ಸ್ವಿಚಸ್ ಆಫ್ ಆಗಿದ್ದರೆ ಮಾತ್ರ ಔಟ್ಪುಟ್ ಅಂದರೆ ಇನ್ಪುಟ್ ಬೋತ್ ದಿ ಸ್ವಿಚಸ್ ಆಲ್ ದಿ ಸ್ವಿಚಸ್ ಆರ್ ಆಫ್ ಆಗಿರಬೇಕು. ಹಾಗಾದರೆ ಔಟ್ಪುಟ್ ಏನಾಗುತ್ತೆ, ಆನ್ ಆಗುತ್ತೆ. ಸೊ ಸಿಂಬಲ್ ಈ ಥರ ಆರ್ ಗೇಟಿಗೆ ಒಂದು ಇನ್ವರ್ಟರ್ ಹಾಕಿದರೆ ಅದು ನಾರ್ ಆಗುತ್ತೆ. ಅಪ್ಲಿಕೇಶನ್ ಇಟ್ ಕ್ಯಾನ್ ಬಿ ಯೂಸ್ ಟು ಇಂಪ್ಲಿಮೆಂಟ್ ಎನಿ ಡಿಜಿಟಲ್ ಸರ್ಕ್ಯೂಟ್. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ಸ್ y ಈಕ್ವಲ್ ಟು ಔಟ್ಪುಟ್ y ಈಕ್ವಲ್ ಟು ಕಾಂಪ್ಲಿಮೆಂಟ್ ಆಫ್ ಎ ಆರ್ ಬಿ ಅಥವಾ ಎ ಆರ್ ಬಿ ಕಾಂಪ್ಲಿಮೆಂಟ್ ಅಂತಲೂ ಹೇಳ್ಬೋದು. ಕಾಂಪ್ಲಿಮೆಂಟ್ ಆಫ್ ಎ ಆರ್ ಬಿ. ಪಿನ್ ಡಯಾಗ್ರಾಮ್ ಯಾವ ಪಿನ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ IC 7402 ಯೂಸ್ ಮಾಡ್ತೀವಿ ನಾರ್ ಗೇಟಿಗೆ. ಸೊ ಪಿನ್ ನಂಬರ್ 1 ಇದು ಪಿನ್ ನಂಬರ್ 2 and 3 ಆರ್ ಲಾಜಿಕಲ್ ಇನ್ಪುಟ್ಸ್. ಪಿನ್ ನಂಬರ್ 1 ಈಸ್ ದಿ ಲಾಜಿಕಲ್ ಔಟ್ಪುಟ್. ಸೊ ಇಲ್ಲಿ ಚೇಂಜಸ್ ಇದೆ, ಸ್ವಲ್ಪ ನೋಡ್ಕೋಬೇಕು. ಪಿನ್ ನಂಬರ್ 1 ಈಸ್ ದಿ ಔಟ್ಪುಟ್, ಲಾಜಿಕಲ್ ಔಟ್ಪುಟ್. Pin number 2 and 3 is logical input. So pin number 7 is connected to ground and pin number 14 is connected to VCC. So truth table ನೋಡಿ ಇಲ್ಲಿ both the switches are off ಆಗಿದ್ರೆ ಲೋ ಆಗಿದ್ರೆ ಮಾತ್ರ ಇದು ಆನ್ ಆಗೋದು. ಎಷ್ಟು ಸ್ವಿಚಸ್ ಇರುತ್ತೆ ಅಷ್ಟು ಸ್ವಿಚಸ್ ಆಫ್ ಆಗಿದ್ರೆ ಮಾತ್ರ ಔಟ್ಪುಟ್ ಆನ್ ಆಗುತ್ತೆ. ಯಾವುದಾದ್ರೂ ಒಂದು ಸ್ವಿಚಸ್ ನಿಮಗೆ ಆನ್ ಆಗಿತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ಏನಾಗುತ್ತೆ, 0 ಬರುತ್ತೆ ಔಟ್ಪುಟ್ ಅಷ್ಟೆ. ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ಆರ್ ಅಥವಾ XOR ಗೇಟ್. ದಿ ಔಟ್ಪುಟ್ ಈಸ್ ಹೈ ಓನ್ಲಿ ವೆನ್ ಆಡ್ ನಂಬರ್ ಆಫ್ ಇನ್ಪುಟ್ಸ್ ಆರ್ ಹೈ ಅಂತ ಹೇಳಿದ್ರೆ ಇಲ್ಲಿ ಆಡ್ ನಂಬರ್ ಆಫ್ ಇನ್ಪುಟ್ಸ್ ಅಂದರೆ 2 ಸ್ವಿಚಸ್ ಅಂದರೆ ಯಾವುದಾದ್ರೂ ಒಂದು ಸ್ವಿಚಸ್ ಎನಿ ಒನ್ ಸ್ವಿಚಸ್ ಆನ್ ಆಗಿದ್ದರೆ ಅಂದರೆ ಆಡ್ ನಂಬರ್ 1 ಸ್ವಿಚಸ್ಸು ಅಥವಾ 3 ಸ್ವಿಚಸ್ ಆ ಥರದ್ದು ಆಡ್ ನಂಬರ್ ಆಫ್ ಇನ್ಪುಟ್ಸ್ ಹೈ ಆಗಿದ್ದರೆ ಮಾತ್ರ ಔಟ್ಪುಟ್ ಏನಾಗುತ್ತೆ, ಹೈ ಆಗುತ್ತೆ. ಓಕೆ. ಸೊ ಆರ್ ಗೇಟಿಗೆ ನೋಡಿ ಸಿಂಬಲ್ ಯಾವ ಥರ XOR ಗೇಟ್ ಇದು XOR ಗೇಟ್ದು ಸಿಂಬಲ್. AB ಈಸ್ ಇನ್ಪುಟ್, ಔಟ್ಪುಟ್ ಈಸ್ Y. ಅಪ್ಲಿಕೇಶನ್ ಇಟ್ ಈಸ್ ಯೂಸ್ ಟು ಇಂಪ್ಲಿಮೆಂಟ್ ಮ್ಯಾಗ್ನಿಟ್ಯೂಡ್ ಕಂಪರೇಟರ್. ಸೊ ಮ್ಯಾಗ್ನಿಟ್ಯೂಡ್ ಕಂಪರೇಟರಲ್ಲಿ ಯೂಸ್ ಮಾಡ್ತೀವಿ ಮತ್ತು ಗ್ರೇ ಕೋಡ್ ಕನ್ವರ್ಟರಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟು ಆ್ಯಡರ್ ಆರ್ ಸಬ್ಟ್ರಾಕ್ಟರ್ ಸರ್ಕ್ಯೂಟಲ್ಲಿ ಯೂಸ್ ಮಾಡ್ತೇವೆ. ಪ್ಯಾರಿಟಿ ಜನರೇಟರ್, ಮಾಡ್ಯುಲೋ 2 ಆ್ಯಡರ್ಸ್ ಎಕ್ಸೆಟ್ರಾ. ಅಂದರೆ ಮ್ಯಾಗ್ನಿಟ್ಯೂಡ್ ಕಂಪರೇಟರ್ ಅಂದರೆ ಇನ್ಪುಟ್ ವೆದರ್ ಅಂದರೆ ಒನ್ ಇನ್ಪುಟ್ ಗ್ರೇಟರ್ ಅಂದರೆ ಎ ಗ್ರೇಟರ್ ದ್ಯಾನ್ ಬಿನ, ಎ ಈಕ್ವಲ್ ಟು ಬಿನ, ಎ ಲೆಸ್ ದ್ಯಾನ್ ಬಿನ ಆ ಥರ ಕಂಪೇರ್ ಮಾಡೋದಕ್ಕೆ. ನೆಕ್ಸ್ಟು ಗ್ರೇ ಕೋಡ್ ಕನ್ವರ್ಟರು, ಗ್ರೇ ಟು ಬೈನರಿ ಆ ಥರ ಯಾವುದಕ್ಕೆ ಗ್ರೇಯಿಂದ ಯಾವುದಕ್ಕೆ ಕೋಡ್ ಕನ್ವರ್ಟ್ ಮಾಡಬೇಕು ಅಂಥ ಕಡೆ ಯೂಸ್ ಮಾಡ್ತೀವಿ. ಆ್ಯಡರ್ ಆರ್ ಸಬ್ಟ್ರಾಕ್ಟರು, ಫುಲ್ ಆ್ಯಡರು, ಫುಲ್ ಸಬ್ಟ್ರಾಕ್ಟರು, ಆಫ್ ಆ್ಯಡರು, ಆಫ್ ಸಬ್ಟ್ರಾಕ್ಟರು ಅಂಥ ಕಡೆ ಯೂಸ್ ಮಾಡ್ತೀವಿ. ಪ್ಯಾರಿಟಿ ಜನರೇಟರ್ ಅಲ್ಲಿ ಯೂಸ್ ಮಾಡ್ತೇವೆ. ಮಾಡ್ಯುಲೋ 2 ಆ್ಯಡರಲ್ಲಿ ಯೂಸ್ ಮಾಡ್ತೇವೆ. ಓಕೆ. ಬೂಲಿಯನ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೆ ಔಟ್ಪುಟ್ Y ಈಕ್ವಲ್ ಟು A XORದು ಇದು ಅದಾಯ್ತಲ್ಲ, ಈ ಪ್ಲಸ್ ಹಾಕ್ಬಿಟ್ಟು ಅದರ ಸುತ್ತ ರೌಂಡ್ ಹಾಕಬೇಕು. ಬಿ ಪಿನ್ ಡಯಾಗ್ರಾಮ್ ಯಾವ ಪಿನ್ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ IC 7486 XOR ಗೇಟ್ದು ಪಿನ್ ನಂಬರ್. ಸೊ ಪಿನ್ ನಂಬರ್ 1 and 2 ಈಸ್ ಲಾಜಿಕಲ್ ಇನ್ಪುಟ್, ಪಿನ್ ನಂಬರ್ 3 ಈಸ್ ದಿ ಲಾಜಿಕಲ್ ಔಟ್ಪುಟ್. ಸೊ ಪಿನ್ ನಂಬರ್ 7 ಈಸ್ ಕನೆಕ್ಟೆಡ್ ಟು ಗ್ರೌಂಡ್ ಆ್ಯಂಡ್ ಪಿನ್ ನಂಬರ್ 14 ಈಸ್ ಕನೆಕ್ಟೆಡ್ ಟು VCC. ಟ್ರುತ್ ಟೇಬಲ್ ನೋಡಿ ಇಲ್ಲಿ. ಸೊ ಆಡ್ ನಂಬರ್ ಇದು 1, ಇದು 1. ಸೊ ಹಾಗಾಗಿ ಇಲ್ಲಿ ಔಟ್ಪುಟ್ ಆನ್ ಆಗಿದೆ. ಸೊ ಇಲ್ಲಿ ಬೋತ್ ಆರ್ ಆನ್, ಸೊ ಔಟ್ಪುಟ್ ಈಸ್ ಆಫ್. ಆಡ್ ನಂಬರ್ ಆಫ್ ಇನ್ಪುಟ್ಸ್ ಹೈ ಇದ್ದರೆ ಮಾತ್ರ ಔಟ್ಪುಟ್ ಹೈ ಆಗೋದು. ಓಕೆ. ನೆಕ್ಸ್ಟ್ ಎಕ್ಸ್ಕ್ಲೂಸಿವ್ ನಾರ್, ಅದರ್ವೈಸ್ XNOR ಗೇಟ್. ದಿ ಔಟ್ಪುಟ್ ಈಸ್ ಹೈ ಓನ್ಲಿ ವೆನ್ ಈವನ್ ನಂಬರ್ ಆಫ್ ಒನ್ಸ್ ಅಟ್ ದಿ ಇನ್ಪುಟ್ ಆರ್ ಆಲ್ ಇನ್ಪುಟ್ಸ್ ಆರ್ ಹೈ. ಸೊ ಇಲ್ಲಿ XNOR ಗೇಟಲ್ಲಿ ಈವನ್ ನಂಬರ್ ಆಫ್ ಒನ್ಸ್ ಆ್ಯಂಡ್ ದಿ ಇನ್ಪುಟ್ ಆರ್ ಆಲ್ ದಿ ಇನ್ಪುಟ್ಸ್ ಆರ್ ಹೈ. ಇಲ್ಲಿ ನೋಡಿ 0 ಅಲ್ವಾ, ಎರಡು ಕೂಡ 0 ಇದೆ, ಆಫ್ ಆಗಿದೆ. ಇದು ಔಟ್ಪುಟ್ ಆನ್ ಆಗುತ್ತೆ. ಈವನ್ ನಂಬರ್ ಆಫ್ ಇನ್ಪುಟ್ಸ್. ಸೊ ವೆನ್ ಈವನ್ ನಂಬರ್ ಆಫ್ ಒನ್ಸ್ ಅಟ್ ದಿ ಇನ್ಪುಟ್ ಆರ್ ಆಲ್ ಇನ್ಪುಟ್ಸ್ ಆರ್ ಹೈ, ಇಲ್ಲ
ಆಫ್ ಆಗಿರಬೇಕು, ಇಲ್ಲ ಆನ್ ಆಗಿರಬೇಕು. ಹಾಗಿದ್ದರೆ ಮಾತ್ರ ಔಟ್ಪುಟ್ ಆನ್ ಆಗೋದು. ಅಂದರೆ ಈವನ್ ನಂಬರ್, ದಿ ಔಟ್ಪುಟ್ ಈಸ್ ಹೈ ಓನ್ಲಿ. ಯಾವಾಗ ಅಂತ ಹೇಳಿದ್ರೆ ವೆನ್ ದಿ ಈವನ್ ನಂಬರ್ ಆಫ್ ಒನ್ಸ್ ಅಟ್ ದಿ ಇನ್ಪುಟ್ ಆರ್ ಆಲ್ ಇನ್ಪುಟ್ಸ್ ಆರ್ ಹೈ ಇದ್ದರೆ ಮಾತ್ರ ಔಟ್ಪುಟ್ ಹೈ ಇರೋದು. ಸಿಂಬಲ್, ದಿಸ್ ಇಸ್ ದ ಸಿಂಬಲ್. ಅದಾಯ್ತಲ್ಲ. XOR ಗೇಟಿಗೆ ಇಲ್ಲೊಂದು ಇನ್ವರ್ಟರ್ ಕನೆಕ್ಟ್ ಮಾಡಿದರೆ ಇದು XNOR ಆಗುತ್ತೆ. ಅಪ್ಲಿಕೇಶನ್ಸ್, ಇಟ್ ಈಸ್ ಯೂಸ್ ಟು ಇಂಪ್ಲಿಮೆಂಟ್ ಈವನ್ ಪ್ಯಾರಿಟಿ ಜನರೇಟರಲ್ಲಿ ಮತ್ತು ಕಂಪ್ಯಾರೇಟರಲ್ಲಿ, ಈವನ್ ಪ್ಯಾರಿಟಿ ಚೆಕ್ಕರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಈವನ್ ಪ್ಯಾರಿಟಿ ಜನರೇಟರ್, ಕಂಪ್ಯಾರೇಟರ್, ಈವನ್ ಪ್ಯಾರಿಟಿ ಚೆಕ್ಕರಲ್ಲಿ ಇದನ್ನು ಯೂಸ್ ಮಾಡೋದು. ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ XOR ಇತ್ತಲ್ಲ, ಅದಕ್ಕೆ ಕಾಂಪ್ಲಿಮೆಂಟ್. ಸೊ ಕಾಂಪ್ಲಿಮೆಂಟ್ ಆಫ್ A XOR B. ಕಾಂಪ್ಲಿಮೆಂಟ್ ಆಫ್ A XOR B ಈಸ್ XNOR ಆಗುತ್ತೆ. ಸೊ IC ಪಿನ್ ಡಯಾಗ್ರಾಮ್, IC 74266 IC pin number. So pin number 1 and 2 is logical input, pin number 3 is logical output, pin number 7 is connected to ground, and pin number 14 is connected to VCC. ಸೊ ಒಂದು IC ಚೆಕ್ ಮಾಡಿದರೆ ಸಾಕು, ಒಂದು ಸೈಡ್ ಅದು. ಅದಾಯ್ತಲ್ಲ. ನೆಕ್ಸ್ಟು ಟ್ರುತ್ ಟೇಬಲ್ ಏನು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈವನ್ ನಂಬರ್ ಆಫ್ ಒನ್ಸ್ ಅಟ್ ದಿ ಇನ್ಪುಟ್ ಆರ್ ಆಲ್ ದಿ ಇನ್ಪುಟ್ಸ್ ಆರ್ ಹೈ ಇರಬೇಕು. ಇಲ್ಲಿ ಎರಡೂ ಆಫ್ ಆಗಿದೆ, ಸೊ ಔಟ್ಪುಟ್ ಆನ್ ಆಗುತ್ತೆ. ಇಲ್ಲಿ ಎರಡೂ ಕೂಡ ಆನ್ ಆಗಿದೆ, ಸೊ ಔಟ್ಪುಟ್ ಆನ್ ಆಗುತ್ತೆ ಅಷ್ಟೆ. ಓಕೆ, ಥ್ಯಾಂಕ್ ಯು ಸೋ ಮಚ್.